ಮದುವೆ ಆಗೋಕೆ ಹುಡುಗಿ ಸಿಗ್ಲಿಲ್ಲ, ಕೆರೆಗೆ ಹಾರಿ ಬಿಟ್ಟ ಯುವಕ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇತ್ತೀಚಿನ ದಿನಗಳಲ್ಲಿ ಯುವಕರು ಬಹಳಷ್ಟು ದುಡುಕಿನ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೌಕರಿ ಸಿಗ್ತಿಲ್ಲ, ಆ ಕಷ್ಟ ಈ ಕಷ್ಟ ಅನ್ನೋದರ ನಡುವೆ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಿಲ್ಲ ಅನ್ನೋದು ಇತ್ತೀಚಿನ ಟ್ರೆಂಡ್ ಆಗಿದೆ. ಆ ಟ್ರೆಂಡ್ ಸಾವಿನ ಹಂತಕ್ಕೆ ಕೊಂಡೋಗ್ತಾ ಇದೆ. ಯುವಕ ಆಯ್ತು, ಯುವತಿಯರಾಯ್ತು, ಇವತ್ತು ಮದುವೆ ಆಗೋದನ್ನೇ ದೊಡ್ಡ ಸಾಹಸ, ಸಾಧನೆ ಅನ್ಕೊಂಡು ಬಿಟ್ಟಿದ್ದಾರೆ. ತೊಂದರೆ ಇಲ್ಲ, ಅದು ಅವರವರ ಕಷ್ಟ. ಇಲ್ಲಿ ನಿಂತ್ಕೊಂಡು ನಾವು ಹೇಳೋದು ಸುಲಭ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸಮಸ್ಯೆ ಇದ್ದೇ ಇದೆ. ಇತ್ತೀಚಿನ ದಿನಗಳಲ್ಲಿ 30, 35, 40 ವರ್ಷ ಆದರೂ ಕೂಡ ಎಲ್ಲಿಯೂ ಹೆಣ್ಣು ಸಿಗ್ತಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯುವಕರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದ ಅಥವಾ ಇನ್ಯಾವುದೋ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳೋದು ಅಥವಾ ಕುಡಿತದ ಚಟಕ್ಕೆ ಬೀಳುವಂಥದ್ದು, ದುಶ್ಚಟಗಳಿಗೆ ದಾಸರಾಗುವಂತಹ ಕ್ರಮಗಳು ಆಗ್ತಾ ಇದೆ. ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಗುಡ್ದೂರು ಎನ್ನುವಂತಹ ಗ್ರಾಮದ ಯುವಕ ಡಿಪ್ಲೊಮಾನೋ ಏನೋ ಮುಗಿಸ್ಕೊಂಡು ಎಲೆಕ್ಟ್ರಿಕ್ ವರ್ಕ್ ಕೂಡ ಮಾಡ್ತಾ ಇರ್ತಾನೆ. ಅಂದರೆ ಈತ ಹುಡುಗ ಹಾಸನದವನು, ಬಟ್ ಚಿಕ್ಕಮಗಳೂರಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾನೆ. ತನ್ನ ಪಾಡಿಗೆ ತಾನು ಒಂದು ಸ್ವ ಉದ್ಯೋಗವನ್ನು ಮಾಡಿಕೊಂಡ ಅಥವಾ ತಕ್ಕ ಮಟ್ಟಿಗೆ ತಾನು ಒಂದು ಸ್ಯಾಲ್ರಿಯನ್ನು ತಗೊಂಡ ಉದ್ಯೋಗವನ್ನು ಮಾಡ್ತಾ ಇದ್ದ. ಆದರೂ ಕೂಡ ಕಳೆದ 5-6 ವರ್ಷಗಳ ಹಿಂದೆ ಅವನು 5-6 ವರ್ಷಗಳಿಂದ ಕೂಡ ಅವನು ಹೆಣ್ಣು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಂತೆ. ಆದರೆ ಎಲ್ಲಿಯೂ ಕೂಡ ಹೆಣ್ಣು ಸಿಗಲಿಲ್ಲ. ಹಾಗಾಗಿ 35 ವರ್ಷದ ವಿನಯ್ ಕುಮಾರ್ ಎಂಬಂತಹ ಈ ಯುವಕ ಇದೀಗ ಒಂದು ಕಲ್ಯಾಣಿಯ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ದಯಮಾಡಿ ಹೇಳ್ತೀನಿ ಕೇಳಿ ಯುವಕರೇ, 35 ಅಲ್ಲ 40 ವರ್ಷ ಆದರೂ ಕೂಡ ತೊಂದರೆ ಇಲ್ಲ. ಸ್ವಲ್ಪ ತಾಳ್ಮೆ ಅಲ್ಲ, ಜಾಸ್ತಿನೇ ತಾಳ್ಮೆ ಇರಲಿ. ಯಾಕಂತ ಹೇಳಿದರೆ ಸತ್ರೆ ಏನು ಸಿಗುತ್ತೆ, ಹೆಣ್ಣು ಕೊಡ್ತಾರಾ? ಯಾರೂ ಕೊಡೋದಿಲ್ಲ. ಎಷ್ಟೋ ಜನರ ಜೀವ 60 ವರ್ಷದ ನಂತರ ಬದಲಾಗಿದೆಯಂತೆ. ಕಾಲಗಳು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದು, ಸಿಕ್ಕಂತಹ ಹುಡುಗಿ ಅಥವಾ ಸಿಕ್ಕಂತಹ ಮನೆತನ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಯಾವುದೂ ಕೂಡ 100% ಇರೋದಿಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುವಂಥ ಜೀವನವನ್ನು ಆಯ್ಕೆ ಮಾಡ್ಕೋಬೇಕು. ಹೊರತಾಗಿ ನನಗೆ ಐಶ್ವರ್ಯ ರೈನೇ ಬೇಕು, ನನಗೆ ಶಾರುಖ್ ಖಾನೇ ಬೇಕು ಅನ್ನುವಂತಹ ಆಸೆಗಳನ್ನು ಕಟ್ಕೊಂಡು ಕೂತ್ಕೋಬೇಡಿ. ಜೀವನಕ್ಕೊಂದು ಸಂಗಾತಿ ಸಿಕ್ಕರೆ ಸಾಕು. ಸ್ವಲ್ಪ ಮುಂದುವರಿರಿ, ಜೀವನವನ್ನು ಚೆನ್ನಾಗಿ ಕಟ್ಕೊಳ್ಳಿ. ಅದುವೇ ನಿಜವಾದ ಯಶಸ್ಸಿನ ಗುಟ್ಟು ಆಗತ್ತೆ. ಅದರ ಬದಲು ಈ ರೀತಿಯಾಗಿ ಸತ್ತು ಹೋದರೆ ನಿಮ್ಮ ತಂದೆ ತಾಯಿಗಳು, ಅಂದರೆ ನೀವು ಮದುವೆ ಆಗಲಿಲ್ಲ ಅಂತ ಸಾಯ್ತೀರಿ, ಆದರೆ ನಿಮ್ಮ ತಂದೆ ತಾಯಿಗಳು ನೀವೇ ಆಧಾರ ಆಗಿರ್ತೀರಿ ಮನೆಗೆ. ನಿಮ್ಮನ್ನು ಕಳ್ಕೊಂಡ್ಮೇಲೆ ಅವ್ರಿಗೇನಿದೆ? ಹಾಗಾಗಿ ದಯಮಾಡಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸಾವಿನಿಂದ ಏನು ಕೂಡ ಸಾಧ್ಯ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, ನೀಟ್, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.